ನಮಸ್ಕಾರ ಎಲ್ರಿಗೂ, ನಾನು ರೂಪ. ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲೇ ಮಸಾಲೆ ಪೌಡ್ರ್ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ಧನಿಯಾ ತೊಗೊಂಡಿದ್ದೀನಿ, ಕಡಲೆಬೇಳೆ, ಉದ್ದಿನಬೇಳೆ, ಮೆಂತ್ಯಕಾಳು, ಒಂದು ಬೌಲಾಗಷ್ಟು ಅಕ್ಕಿ, ಜೀರಿಗೆ, ಸಾಸಿವೆ, ಚಕ್ಕಿ, ಲವಂಗ ಎಲ್ಲ ತೊಗೊಂಡಿದ್ದೀನಿ. ನೆಕ್ಸ್ಟ್ ನಾನು ಹುರ್ಕೊಂತ ಬರೋಣ. ಇವಾಗ ಒಂದು ಬೌಲು ಧನಿಯಾ ಕಾಳು ಹಾಕಿದ್ದೀನಿ. ಸ್ಪೀಡಲ್ಲಿ ಉರಿಲಿ ಇಟ್ಟಿಲ್ಲ, ಸ್ಲೋ ಉರಿಲಿ ಹುರಿತಾ ಹೋಗಬೇಕು. ಒಂದು ಸ್ಮೆಲ್ ಬರುತ್ತೆ, ಆ ಥರ ಬ್ರೌನ್ ಬರೋವರೆಗೂ ಹುರಿಬೇಕು, ಜಾಸ್ತಿ ಉರಿಬೇಡ. ನೋಡಿ ಇವಾಗ ಇಷ್ಟು ಚೆನ್ನಾಗಿ ಬಂದಿದೆ, ಈ ಥರ ಹುರಿಬೇಕು. ಇವಾಗ 5 ಬೌಲು ಧನಿಯಾ ಕಾಳು ತೊಗೊಂಡಿದ್ದೀನಿ. ಅದಕ್ಕೆ ಎಷ್ಟೆಷ್ಟು ಹಾಕ್ಬೇಕು ಅಂತ ಹುರಿತಾ ಹೇಳ್ಕೊಂತ ಹೋಗೋಣ. 5 ಬೌಲ್ ಧನಿಯಾಕ್ಕೆ 1/4 ಬೌಲು ಕಡಲೆಬೇಳೆ ತೊಗೊಂಡಿದ್ದೀನಿ. ಅದು ಅಷ್ಟೇ ಮೀಡಿಯಮ್ ಉರಿಲಿ ಬ್ರೌನ್ ಬರೋವರೆಗೂ ಬಾಡಿಸ್ತಾನೇ ಇರಬೇಕು. ಇಲ್ಲ ಒಂದು ಸ್ಮೆಲ್ ಬರುತ್ತೆ, ಆ ಥರ ಸ್ಮೆಲ್ ಬರೋವರೆಗೂ ಹುರಿತಾನೇ ಇರಬೇಕು. ಹಸಿ ಆದರೆ ಟೇಸ್ಟ್ ಇರಲ್ಲ. ತೀರಾ ಜಾಸ್ತಿ ಹುರಿದ್ರೆ ಕಪ್ಪಾಗಿ ಹೋಗುತ್ತೆ ಪೌಡ್ರು. ಒಂದು ಮೀಡಿಯಮ್ ಬ್ರೌನ್ ಬರೋವರೆಗೂ ಅಷ್ಟೇ ಒಂದು ಸ್ಮೆಲ್ ಬರುತ್ತೆ. ಆ ಸ್ಮೆಲ್ ಬಂದಮೇಲೆ ಎತ್ತಾಕ್ಬಿಡ್ಬೇಕಷ್ಟೆ. ಇವಾಗ 1/4 ಬೌಲು ಉದ್ದಿನಬೇಳೆ ತೊಗೊಂಡಿದ್ದೀನಿ. ಅದು ಅಷ್ಟೇ ಇದೇ ಮೆಥಡಲ್ಲೇ ಹುರಿಬೇಕು. ಇದನ್ನು ಬೇರೆ ಮೆಥಡಲ್ಲಿ ಹುರಿದ್ರೆ ಮಸಾಲೆ ಪೌಡ್ರ್ ಕೆಟ್ಟ ಹೋಗುತ್ತೆ. ನೋಡಿ, ನಾವೇನು ಸ್ಪೀಡಾಗಿ ಹುರಿಬೇಕು ಅಂತ ಹುರಿಯೋಕೆ ಹೋದರೆ ಕೆಟ್ಟ ಹೋಗುತ್ತೆ. ಅದಕ್ಕೋಸ್ಕರ ಸಣ್ಣ ಉರಿಲಿ ತುಂಬಾ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಮಸಾಲೆ ಪುಡಿ ಮಾಡ್ಬೇಕಂದ್ರೆ ಬೇಗ ಆಗಲ್ಲ. ಅದು ಅಷ್ಟೇ. ಇವಾಗ ಮೆಂತ್ಯಕಾಳು ತೊಗೊಂಡಿದ್ದೀನಿ. ಮೆಂತ್ಯಕಾಳು ಒಂದು 3 ಸ್ಪೂನ್ ಮೆಂತ್ಯಕಾಳು ತೊಗೊಂಡಿದ್ದೀನಿ. ಇವಾಗ 1/4 ಬೌಲು ಜೀರಿಗೆ ಹುರಿದ್ಕೊಳ್ತಾ ಇದ್ದೀನಿ. ಯಾವುದು ಸ್ಪೀಡಲ್ಲಿ ಹುರಿತಾ ಇಲ್ಲ, ನಾನು ಮೀಡಿಯಮ್ ಉರಿಲಿ ನಾನು ಹುರಿತಾ ಇದ್ದೀನಿ. ಬೇಗ ಆಗಲ್ಲ, ಟೈಮ್ ತೊಗೊಳುತ್ತಿದ್ದು. ಮಸಾಲೆ ಪುಡಿ ಮಾಡ್ಬೇಕಂದ್ರೆ ಯಾವತ್ತೂ ಟೈಮ್ ತೊಗೊಳುತ್ತೆ. ಇವಾಗ ನೋಡಿ ಸಾಕು, ಇಷ್ಟೇ, ಜಾಸ್ತಿ ಹುರಿಬಾರ್ದು. ಇವಾಗ ಸಾಸಿವೆ ಹುರಿಬೇಕಂದ್ರೆ ಗ್ಯಾಸ್ ಆಫ್ ಮಾಡಿ ಬಿಸಿ ಇದ್ದಾಗನೇ 1-2 ಸರಿ ಹಿಂಗೆ ಬಾಡಿಸಿ ಎತ್ತಾಕ್ಬಿಡ್ಬೇಕಷ್ಟೆ. ನೆಕ್ಸ್ಟು 1 ಬೌಲ್ ಅಕ್ಕಿ ತೊಗೊಂಡಿದ್ದೀನಿ. ಅಕ್ಕಿ ಏನಕ್ಕೆ ತೊಗೊಂಡಿದ್ದೀನಿ ಅಂದರೆ, ನಾವು ಅಡುಗೆ ಮಾಡ್ಬೇಕಾದ್ರೆ ಸ್ವಲ್ಪ ಜಾಸ್ತಿ ಪೌಡ್ರ್ ಹಾಕಿದ್ರೂ ಅದು ಎಫೆಕ್ಟ್ ಆಗಲ್ಲ ಅನ್ನೋಕ್ಕೋಸ್ಕರ ನಾವು 1 ಬೌಲ್ ಅಕ್ಕಿನ ಮಸಾಲೆ ಪುಡಿಗೆ ನಾನು ಯೂಸ್ ಮಾಡ್ತೀನಿ. ಜಾಸ್ತಿ ಪೌಡ್ರ್ ಅಡುಗೆಗೆ ಯೂಸ್ ಮಾಡಿದರೆ ಅದು ಹೆಲ್ದಿ ಇರಲ್ಲ ಅನ್ನೋಕ್ಕೋಸ್ಕರ, ಸ್ವಲ್ಪ ಜಾಸ್ತಿ ಅಡುಗೆಗೆ ಬಿದ್ದರೂ ಏನೂ ಆಗಲ್ಲ ಅನ್ನೋಕ್ಕೋಸ್ಕರ ನಾನು 1 ಬೌಲ್ ಅಕ್ಕಿನ ಯೂಸ್ ಮಾಡ್ತಾಯಿದ್ದೀನಿ. ಇವಾಗ ಚಕ್ಕಿ, ಲವಂಗ ಎಲ್ಲವನ್ನೂ ತೊಗೊಂಡಿದ್ದೀನಿ, ಅವನು ಹುರಿತಾ ಇದ್ದೀನಿ. ಇವಾಗ ಇವನೇನು ಜಾಸ್ತಿ ತೊಗೊಳ್ಳಿಲ್ಲ, ಎಲ್ಲವನ್ನೂ 2 ತೊಗೊಂಡಿದ್ದೀನಿ. ಇದನ್ನು ನಾನು ಮಿಷನ್ನಿಗೆ ಹಾಕಿಸ್ತಾ ಇಲ್ಲ, ಮಿಕ್ಸಿಲೇ ಮಾಡ್ತಾಯಿದ್ದೀನಿ. ಅದು ಸ್ಮೆಲ್ಲು ಚೆನ್ನಾಗಿರುತ್ತೆ. ಮನೆಯಲ್ಲೇ ಒಂದು ತಿಂಗಳು ಇಟ್ಕೋಬೋದು, ಏನೂ ಆಗಲ್ಲ. ಫ್ರಿಜ್ಜು ಬೇಡ ಅನ್ಬೇಡ, ಸ್ಟೋರ್ ಮಾಡೋ ಹೊರಗೆ ಇಡ್ಬೋದು ಬಾಕ್ಸಲ್ಲಿ, ತುಂಬಾ ಚೆನ್ನಾಗಿರುತ್ತೆ. ಇವಾಗ ಜಾಸ್ತಿ ಎಲ್ಲವನ್ನೂ ಹುರ್ಕೊಂಡ್ಮೇಲೆ 1 ಅವರು ಅದನ್ನ ಆರಕ್ಕೆ ಬಿಡೋಣ. ಆರಿದ ಮೇಲೆ ಮಿಕ್ಸಿ ಮಾಡ್ಕೊಳ್ಳೋಣ. ಇವಾಗ ಆರಿತು, ಮಿಕ್ಸಿ ಮಾಡ್ಕೊಳ್ಳೋಣ. ಸ್ವಲ್ಪನೇ ಹಾಕಿ ಮಿಕ್ಸಿ ಮಾಡಿ ಜಲ್ಡಿಲಿ ಜಲ್ಸಿದ್ರೆ ಆಯಿತು. ನೋಡಿ, ಈ ಥರ ಮಾಡ್ಕೊಂಡ್ಬಿಟ್ಟು ಜಲ್ಡಿಲಿ ಸ್ವಲ್ಪ ಜಲ್ಸೋಣ.
ಮಿಕ್ಸಿ ಆಯ್ತು. ಇವಾಗ ತುಂಬಾ ಚೆನ್ನಾಗಿ ಬಂದಿದೆ. ಇದು ಹುರಿಯೋದು ಇಂಪಾರ್ಟೆಂಟು. ತುಂಬ ಚೆನ್ನಾಗಿ ಬ್ರೌನ್ ಬರೋವರೆಗೂ, ಸ್ಮೆಲ್ ಬರೋವರೆಗೂ ಹುರ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಇದು ಎಲ್ಲ ಅಡುಗೆಗೂ ಯೂಸ್ ಆಗುತ್ತೆ. ನೀವು ಮನೇಲಿ ಟ್ರೈ ಮಾಡಿ. ಥ್ಯಾಂಕ್ ಯು.